ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ವ್ಲಾಗ್ನಲ್ಲಿ ನಾನು ಚಿಕನ್ ಫ್ರೈ ಯಾವ ಥರ ಮಾಡೋದು ಸಿಂಪಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ. ಸುಮಾರು ಅರ್ಧ kg ಆಗೋಷ್ಟು ಚಿಕನ್ ನೀಟಾಗಿ ಅರಿಶಿಣದಲ್ಲಿ ತೊಳೆದು ಇಟ್ಕೋಬೇಕು. ನೆಕ್ಸ್ಟ್ ಚಿಟಿಕೆ ಅರಿಶಿಣ, ಖಾರದ ಪುಡಿ ಎಷ್ಟು ಬೇಕಷ್ಟು, ಪೆಪ್ಪರ್ ಪೌಡರ್, ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದು. ನೆಕ್ಸ್ಟು ಗರಂ ಮಸಾಲ, ಜೀರಿಗೆ ಪೌಡರ್ 1 ಸ್ಪೂನ್, ಕೊರಿಯಾಂಡರ್ ಪೌಡರ್, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲ್ ಫುಲ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇದನ್ನು ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ಇವಾಗ ಫಸ್ಟು ಖಾರದ ಪುಡಿ ಹಾಕೊಳ್ಳೋಣ. 2 ಸ್ಪೂನ್ಸ್ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೆಕ್ಸ್ಟ್ ಅರಿಶಿಣ 1 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ಫುಲ್ ಅದು ಎಲ್ಲ ಚಿಕನ್ಗೂ ಅದನ್ನು ಮ್ಯಾರಿನೇಟ್ ಮಾಡಿ 1 ಅವರ್ ಅದನ್ನು ನಾವು ಫ್ರಿಜ್ನಲ್ಲಿ ಇಡಬೇಕು. ಫೈನಲಿ ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕು. ಪ್ಯಾನ್ ತಗೊಂಡು 2 ಸ್ಪೂನ್ ಆರ್ 3 ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು ಅದನ್ನು ಕಾಯೋವರೆಗೂ ಕಾಯಿಸಿ ಕರಿ ಲೀವ್ಸ್ ಹಾಕೋಬೇಕು. ಕರಿ ಲೀವ್ಸ್ ಹಾಕಿ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಅದಕ್ಕೆ ಹಾಕ್ಕೊಂಡು ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಚಿಕನ್ ಅದು ನೀರು ಬಿಟ್ಟು ಅದು ನೀರು ಹೀರ್ಕೊಂಡು ಅದು ಫುಲ್ಲು ಬೇಯಬೇಕು. ಒಂದು 75% ನಾವು ಅದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ಚಿಕನ್ನ ಬೇಯಿಸ್ಕೋಬೇಕಾಗತ್ತೆ. ನೀವೇ ನೋಡ್ತಾ ಇರೋ ಥರ ಅದು ನೀರು ಬಿಡ್ತಾ ಇದೆ. ಅದು ನೀರು ಬಿಟ್ಟು ಅದು ಸ್ವಲ್ಪ ಬೇಯಬೇಕು. ಚಿಕನ್ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಒಂದ್ಸಲಿ ಒಂದು ನೋಡಿ ಟೇಸ್ಟ್ ಮಾಡಿ ಅಥವಾ ಅದನ್ನು ಟೆಸ್ಟ್ ಮಾಡಿ ನೋಡಿ ಅದು ಬೆಂದಿದೆಯಾ ಇಲ್ವಾ ಅಂತ ಹೇಳಿ. ಅದು ಬೆಂದಿದೆ ಅಂತ ಅಂದಮೇಲೆ ನಾವು ಅದನ್ನು ಬೌಲ್ಗೆ ಅದನ್ನು ಎತ್ತಿಟ್ಕೊಬಿಡೋಣ. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾವು 2 ಸ್ಪೂನ್ ಆಯಿಲ್ ಹಾಕಿ ಅದು ಆಯಿಲ್ ಕಾಯ್ದ ನಂತರ ನಾವು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ನೀಟಾಗಿ ಬೇಯಿಸ್ಕೋಬೇಕು. ಅದು ಬೇಯಿಸ್ಕೊಳ್ಳೋವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡ್ರೆ ಅದು ಬೇಗ ಕಲರ್ ಚೇಂಜ್ ಮಾಡುತ್ತೆ ಆ್ಯಂಡ್ ಬೇಗ ಬೇಯುತ್ತೆ ಕೂಡ. ಅದು ಬೆಂದ ಮೇಲೆ ಅದು ಕಲರ್ ಚೇಂಜ್ ಮಾಡಿದ್ಮೇಲೆ ನಾವೀಗ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಅದನ್ನು ಬಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀರ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಅರಿಶಿಣ ಚಿಟಿಕೆ, ಗರಂ ಮಸಾಲ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕೊರಿಯಾಂಡರ್ ಪೌಡರ್ 2 ಸ್ಪೂನ್ಸ್, ಪೆಪ್ಪರ್ ಪೌಡರ್ ಸ್ವಲ್ಪ, ಜೀರಾ ಪೌಡರ್ ಸ್ವಲ್ಪ. ಎಲ್ಲ ಮಸಾಲಾನ ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ನಾವು ಸಾಲ್ಟ್ ಹಾಕೋಬೇಕು. ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿನ. ಮೊದಲೇ ಮ್ಯಾರಿನೇಟ್ ಮಾಡಿ ಅದನ್ನು ಬೇಯಿಸ್ಕೊಂಡಿರೋ ಚಿಕನ್ನ ಅದಕ್ಕೆ ಹಾಕ್ಕೊಳ್ಳೋಣ. ವಿತ್ ಆಯಿಲ್ ಎಲ್ಲ ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡಬೇಕಾಗತ್ತೆ. ಇನಿಷಿಯಲಿ ನಾವು ಅದನ್ನು 75% ಬೇಯಿಸ್ಕೊಂಡಿದ್ವಿ ಚಿಕನ್ನ. ಸೊ ಇವಾಗ ಒಂದು 30 to 20 ಮಿನಿಟ್ಸ್ ಅದನ್ನು ನೀಟಾಗಿ ಬೇಯೋವರೆಗೂ ಅದನ್ನು ಬೇಯಿಸ್ಕೊಳ್ಳಿ. ನೋಡ್ಕೊಳ್ಳಿ ನೀವು ಚಿಕನ್ ಎಷ್ಟು ಬೆಂದಿಲ್ಲ ಅಂತ. ಅದು ನೀಟಾಗಿ ಕಲರ್ ಚೇಂಜ್ ಆಗಬೇಕು. ಚಿಕನ್ನ ಮಸಾಲೆ ಎಲ್ಲ ಹೀರ್ಕೋಬೇಕು. ಅದು ತಲ ಇಟ್ಕೊಂಡಿರುತ್ತೆ. ಅದನ್ನು ನೀಟಾಗಿ ಎಲ್ಲ ಸ್ಕ್ರ್ಯಾಚ್ ಮಾಡಿ ಅದನ್ನು ಮಿಕ್ಸ್ ಕೊಡಿ. ತುಂಬ ಚೆನ್ನಾಗಾಗತ್ತೆ. ನೀವೇ ನೋಡ್ತಾ ಇದ್ದಂಗೆ ಅದು ಎಷ್ಟು ನೀಟಾಗಿ ಡಾರ್ಕ್ ಕಲರ್ ಆಗಿದೆ. ತುಂಬ ಚೆನ್ನಾಗಿ ಇತ್ತು ಕೂಡ ಟೇಸ್ಟ್. ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿ ಹೇಳಿ ಹೆಂಗಿತ್ತು ಅಂತ ನನ್ನ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಮೈ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಡೌನ್ ಯುವರ್ ಒಪಿನಿಯನ್ಸ್. ಥ್ಯಾಂಕ್ಸ್ ಫಾರ್